ಈ ಭೂಮಿ ಮ್ಯಾಗ ಕಾಲಾಂತರದಿಂದ ಎಲ್ಲ ರಾಕ್ಷಸರನ್ನ ಮಟ್ಟ ಹಾಕಿದವರು ನಮ್ಮ ದೇವಿ ಸ್ವರೂಪದ ಮಹಿಳಾ ಮಣಿಗಳು. ಇತ್ತೀಚೆಗೆ ಹುಬ್ಬಳ್ಳಿಯೊಳಗೆ ಇಂಥ ಒಬ್ಬ ರಾಕ್ಷಸ ಬೇರೆ ಕಡೆಯಿಂದ ಬಂದಿದ್ದ. ಆ ರಾಕ್ಷಸನ್ನ ಮಟ್ಟ ಹಾಕಿದ ವೀರ ಶಕ್ತಿ ದೇವಿಯೇ PSI ಅನ್ನಪೂರ್ಣೇಶ್ವರಿ. ಯಾರು ಆ ರಾಕ್ಷಸ, ಮಾಡಿದ ದುಷ್ಕೃತ್ಯ ಏನು, ಇದು ಯಾಕಾಯಿತು ಏನಾಯಿತು ಅಂತ ಕ್ವಿಕ್ವಾಗಿ ನೋಡೋದಾದರೆ, ಹುಬ್ಬಳ್ಳಿಯಾಗ ಒಂದು 5 ವರ್ಷದ ಸಣ್ಣ ಹುಡುಗಿ ಮನೆ ಗೇಟ್ ಒಳಗೆ ಆಡಕತ್ತಿರ್ತಾಳೆ. ಒಬ್ಬ ರಾಕ್ಷಸ, ಒಂದು ಕಾಮ ಪಿಸಾಚಿ, ಇವನು ಬಿಹಾರ ರಾಜ್ಯದವಂತ, ಇಲ್ಲೇನೋ ಕೂಲಿ ಕೆಲಸಕ್ಕೆ ಆಯ್ಕೊಂಡು ತಿನ್ನಕ್ಕೆ ಬಂದಿದ್ದ. ಸೊ ಆಕೆಗೇನೋ ಪುಸ್ಲಾಯಿಸಿ ಆಕಿನ ಹೊರಗೆ ಕರ್ಕೊಂಡು ಹೋಗಿ ಮಾಡಬಾರ್ದು ಕೆಲಸ ಮಾಡಕ್ಕೆ ಹೋದಕ್ಕಿನ್ನ. ಆಕಿ ಚೀರಾಡೋದಕ್ಕೆ ಆಕಿನ ಬಾಯಿ ಮುಚ್ಚಿ ಕತೆನ ಮುಗಿಸ್ಬಿಟ್ಟ. ಅಂಥ ದುಷ್ಕೃತ್ಯ ಮಾಡಕ್ಕೆ ಇಂಥ ಪಾಪಿಗೆ ಮನಸ್ಸರ ಹೆಂಗೆ ಬಂತಾನ, ಅದಕ್ಕೆ ನಾವು ರಾಕ್ಷಸ ಅಂತ ಹೇಳಿದ್ದು. ಈ ನಮ್ಮ ಪೊಲೀಸ್ ಇಲಾಖೆ ಒಳಗನ ಇದು ಒಂದು ಭಾಳ ಸುದ್ದಿ ಆದಂಥ ವಿಷಯ. ಆ ಘಟನೆ ನಡೆದ 24 ಗಂಟೆ ಒಳಗನ ಆ ರಾಕ್ಷಸನ ಹೆಡೆಮುರಿ ಕಟ್ಟಿದ್ರು. ಆ ಹೆಡೆಮುರಿ ಕಟ್ಟಿದ ತಾಯಿ ಯಾರಂತಂದ್ರೆ ಅನ್ನಪೂರ್ಣೇಶ್ವರಿ ಅಂತ, PSI ಅನ್ನಪೂರ್ಣೇಶ್ವರಿ ಅಂತ ಅವ್ರ ಹೆಸರು. ಧೀರ ಮಹಿಳೆ. ನಮ್ಮ ಅನ್ನಪೂರ್ಣೇಶ್ವರಿ ಬಗ್ಗೆ ಹುಡ್ಕೋದಾದರೆ ಅವರು ಗೋಕಾಕ್ ತಾಲೂಕ್ನವ್ರಂತ ತಿಳಿದು ಬಂದಿರೋ ವಿಷಯ. ಬೆಳಗಾವಿ ಜಿಲ್ಲೆ. ಅಫ್ಕೋರ್ಸ್ ಬೆಳಗಾವಿ ಅಂದರೆ ನಮ್ಮ ಚೆನ್ನಮ್ಮನ ಶಕ್ತಿ ರೂಪನೇ ಅಂತ ಹೇಳ್ಬೋದು. ಸೊ ನಮ್ಮ ಮಹಿಳೆಯರಲ್ಲಿ ಕಣದಲ್ಲಿ ನಮ್ಮ ಚೆನ್ನಮ್ಮ ಅಡಗಿರ್ತಾಳೆ. ಸೊ ಅವ್ರಿಗೊಂದು ನಾವು ಸ್ಕೋಪ್ ಕೊಟ್ಟರೆ ಈ ರೀತಿ ದುಷ್ಟ ಶಕ್ತಿಗಳನ್ನು ಅವರು ತಮ್ಮ ಸ್ವಂತ ಎಬಿಲಿಟಿಯಿಂದ ಹೊಡೆದುರುಳಿಸುವಂಥ ಶಕ್ತಿ ನಮ್ಮೆಲ್ಲ ಮಹಿಳೆಯರಲ್ಲಿ ಐತಿ. ನಮ್ಮ ಕರ್ನಾಟಕದ 9 ಶಕ್ತಿ ದೇವತೆಗಳ ಕೇಂದ್ರ ಸ್ಥಾನ ಅದಾವು. ಅದ್ರಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿನ ಈ ರೂಪದಾಗ ಬಂದು ಆ ರಾಕ್ಷಸನ ಮಟ್ಟ ಹಾಕಿದಂತ ಹೇಳ್ಬೋದು. ಆನಂತರ ಅವ್ರಿಗೆ ನೋಡಿ, ಈ ಕಡೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಅವರನ್ನು ಹೌದು ಕಾನೂನು ಪ್ರಕಾರ ಮಾಡಿದ್ದು ಸರಿ ಅಂತ ಒಪ್ಕೊಂಡ್ರು. ಈ ಕಡೆಗೆ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಹೋಗಿ ಅವ್ರಿಗೊಂದು ವೀರ ಸಲ್ಯೂಟ್ ಹೊಡೆದ್ರು. ಹೌದು, ಹೊಡೆಯುವಂಥ ಕೆಲಸನೇ ಮಾಡಿದ್ರು ಅವರು. ಈಗ ಮೊದಲಾಗಿನ ಥರ ನಮ್ಮ ಮಹಿಳೆಯರು ಇಲ್ಲ. ಅವ್ರಿಗೆ ಆ ರೀತಿ ಒಂದು ಆ ಮಗುವಿನ ಒಂದು ಆಕ್ರಂದನವನ್ನು ಆ ತಾಯಿ ರೂಪದ ಅನ್ನಪೂರ್ಣೇಶ್ವರಿ ಅನುಭವಿಸಿನೇ ಅವ್ನು ಹಂಗೆ ಹೊಂದಿರ್ಬೋದು ಅಂತ ನಾ ಅನ್ಕೋತೀನಿ. ರಿಯಲಿ ಹಂಗಾಗಿರ್ತೈತೆ ಅದು. ಇಹಲೋಕ ತ್ಯಜಿಸಿದಂಥ 5 ವರ್ಷದ ನಮ್ಮ ಪುಟ್ಟ ಕಂದಮ್ಮನ ಬಗ್ಗೆ ಎಲ್ಲಿದು ಏನು ಅಂತ ನೋಡೋದಾದ್ರೆ, ಅವರು ಕೂಲಿ ಕೆಲಸ ಮಾಡಕ್ಕೆ, ಈ ಕೊಪ್ಪಳ ಜಿಲ್ಲೆದವ್ರಂತ ಕೂಲಿ ಕೆಲಸ ಮಾಡಕ್ಕೆ ಹುಬ್ಬಳ್ಳಿಯಾಗ ಹೋಗಿ ಒಂದೇನೋ ಶೆಡ್ ಹಾಕೊಂಡಿದ್ರಂತ. ಸೊ ಅವ್ರಿಗೂ ಇಂಥದ್ದೊಂದು ಕೆಟ್ಟ ಪರಿಸ್ಥಿತಿ ಬಂತು. ನೆನೆಸ್ಕೊಂಡ್ರೆ ಭಾಳ ಮನಸ್ಸಿಗೆ ನೋವು ಆಗ್ತೈತಿ. ಇವು ಬಂದಿರುವಂಥ ಬಿಹಾರದ ವ್ಯಕ್ತಿ 12 ವರ್ಷದಿಂದ ಅಲಿಮಾರಿ ಥರ ಅಡ್ಡಾಡಕತ್ತಿದ್ದಂತ. ಈಗ 1 ತಿಂಗಳಾತಂತ ನಮ್ಮ ಚಿನ್ನದಂಥ ಹುಬ್ಬಳ್ಳಿಗೆ ಬಂದು ನಮ್ಮ ಹುಬ್ಬಳ್ಳಿ ಎಲ್ಲರನ್ನೂ ಸ್ವೀಕರಿಸಿ ಅನ್ನ ನೀಡೈತೆ ಅವಂಗ. ಈ ಒಂದು ಸ್ವಲ್ಪ ಏನೋ ಗೊಂಡಿ ಕೆಲಸ ಮಾಡಿದಂತ, ಗೊಂಡ್ಯರ ಕೈಯಾಗ ಹೋದಂತ, ಡಾಬಾದಾಗ ಹೋದಂತ, ಇಂಥ ದುಷ್ಕೃತ್ಯ ಮಾಡಿದ. ಇದನ್ನು ಮಾಡೋಕ್ಕೆ ಇವ್ರಿಗೆ ಹೆಂಗಾರ ಮನಸ್ಸು ಬರ್ತಾ ಅನ್ಕೋತೀನಿ. ಭಾಳ ವಿಚಿತ್ರ ಅನಿಸ್ತೈತಿ ಇದನ್ನು ನೆನೆಸ್ಕೊಂಡ್ರಿ. ಯಾವ ಥರ ದುಷ್ಟರದರಪ್ಪ ಈ ಜಗತ್ತಿನಲ್ಲಿ ಅಂತೇಳಿ. 5 ವರ್ಷದ ಮಗು ರೀ, ಒಂದಿಷ್ಟು ಒಂದು ತಂದೆ ತಾಯಿಯ ಒಂದು ಮೂರ್ತ ರೂಪಾಯಿ ಹೊರಗೆ ಬಂದಿರುತ್ತೆ. 5 ವರ್ಷದ ಮಗು, ಒಂದು ಕಾಮನ್ ಸೆನ್ಸ್ ಆದ್ರೂ ಬೇಡೇನ್ರಿ. ಅವಳಿಗೆ ಭಾಳ ಚಲೋ ಕೆಲಸ ಮಾಡಿದರು. ಅನ್ನಪೂರ್ಣೇಶ್ವರ್ ಕರ್ಕೊಂಡು ಹೋಗಿ ಅವನೇನೋ ಸರಿಯಾಗಿ ಬಾಯಿ ಬಿಡಲಿಲ್ಲ ಅಂತ ಅವ್ನು ಇರುವಂಥದ್ದೊಂದು ಶೆಡ್ಡಿಗೆ ಕರ್ಕೊಂಡು ಹೋಗ್ಯಾರ. ಈ ಹುಬ್ಬಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ತಾರ್ಯಾಳ ಅಂತ ಒಂದು ಜಾಗ ಐತಿ, ಅಲ್ಲಿ ಶೆಡ್ನಾಗೇನೋ ಇದ್ನಂತವ. ಅವ್ನು ಕರ್ಕೊಂಡು ಹೋಗಿ ಅಲ್ಲೇ ಸ್ವಲ್ಪ ಕೇಳೋದೆಲ್ಲ ಮಾಡಕ್ಕೆ ಹೊತ್ನಾಗ, ಇವತ್ತು ತಮ್ಮ ರಾಜ್ಯದಾಗ ಮಾಡ್ತಾರಲ್ಲ ಆ ರೀತಿ ಒಂದು ಗುಂಡಾಗರ್ದಿ, ಅವ್ರ ಮ್ಯಾಗ ಕಲ್ಲು ತೂರೋದು, ಕಲ್ಲು ಒಗೆಯೋದು, ಆ ಗಾಡಿ ಮ್ಯಾಗ ಸಡನ್ಲಿ ಅಟ್ಯಾಕ್ ಮಾಡೋದು, ಇವ್ರ ಮ್ಯಾಗನ ಅವ್ರು ಅರ್ಬಿ ಎಲ್ಲ ಹರಿದಿರುವಂಥವೆಲ್ಲ ಫೋಟೋಗಳು ನಿಮ್ಗೆ ಸೋಷಿಯಲ್ ಮೀಡಿಯಾದಾಗೆಲ್ಲ ಬಂದು ನೋಡಿರ್ಬೋದು ನೀವು. ಭಾಳ ವಿಪರೀತವಾಗಿ ಮಾಡ್ಯಾನ. ಅವ್ನು ಬದುಕಿಸ್ಕೋಬೇಕು, ಅವನಿಂದ ಇನ್ನೂ ಏನಾದರೂ ಹೊರಗೆ ವಿಷಯ ತೆಗಿಬೇಕು ಅಂದ್ಕೊಂಡು ಇವರು ಗಾಳಿ ಒಳಗೆ ಗುಂಡು ಹಾರಿಸ್ಯಾರ. ಅವ ಕೇಳಿಲ್ಲ. ಮತ್ತೇನೈತಿ, ಇವರು ಅವಂಗೆ ಎದೆಗೇನ ಏರ್ಸ್ಯಾರ. ಸೊ ಅಲ್ಲೇ ಅವನು ಸ್ಪಾಟ್ನಾಗ ಹೋಗ್ಯಾನ. ಸೊ ಆ ಮಗುವನ್ನು ರಿಕವರಿ ಮಾಡ್ಕೊಂಡು ಹೊತ್ನಾಗ ಅದನ್ನ ದವಾಖಾನಿಗೆ ತೊಗೊಂಡು ಹೋದಾಗ, KMCಗೆ ತೊಗೊಂಡು ಹೋದಾಗ ಆಲ್ರೆಡಿ ಅದು ತನ್ನ ಕೊನೆಯುಸಿರು ಎಳೆದು ಬಿಟ್ಟಿತ್ತು. ನನ್ನ ಮೇಲೆ ನನಗೆ ಆಸೆ ಆಗ್ತೈತಿ, ನಾನು ಒಬ್ಬ ಗಂಡ್ಸ್ ಅಂತ ಹೇಳ್ಕೊಳಕ್ಕೆ ಆಸೆ ಆಗ್ತೈತಿ. ಈ ರೀತಿ ಎಲ್ಲ ಮಾಡಬಾರ್ದು. ಬಟ್ ಅವ್ನಿಗೆ ತಕ್ಕ ಶಿಕ್ಷಣ ಆಗೈತಿ. ಈಗ ಲಾ ಆ್ಯಂಡ್ ಆರ್ಡರ್ ವಿಷಯಕ್ಕೆ ಬಂತಂದ್ರೆ ಅವ್ರ ರಾಜ್ಯದಾಗ ಮಾಡಿರುವಂಥದ್ದು ಇಲ್ಲಿ ಮಾಡಕ್ಕೆ ಹೋದ್ರೆ ನಮ್ಮ ಕರ್ನಾಟಕಕ್ಕೆ ನಡೆಯಂಗಿಲ್ಲ. ನಾನು ಅದಕ್ಕೆ ಹೇಳೋದು, ನಮ್ಮ ಕರ್ನಾಟಕ ಪೊಲೀಸಿಗೆ ಒಂದು ದೊಡ್ಡ ಸಲ್ಯೂಟು ನಮ್ಮ ದೃಶ್ಯವೇದಿ ತಂಡದ ಪರವಾಗಿ. ಅವ್ರು ಯಾರನ್ನೂ ಬಿಡೋದಲ್ಲ. ಅವ್ರು ಹೆಡಮುರಿ ಕಟ್ಟೆ ತೀರ್ತಾರೆ. ಯಾರು ತಪ್ಪು ಮಾಡಿದ್ರೆ ಸಿಕ್ಕರೆ ಹೆಡಮುರಿ ಕಟ್ಟೆ ತೀರ್ತಾರೆ. ಅದಕ್ಕೊಂದು ನಮ್ಮ ಅನ್ನಪೂರ್ಣೇಶ್ವರಿ ಸಹೋದರಿ ಒಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಇಂಥ ಹಲವಾರು ಕೇಸುಗಳನ್ನು ಅವರು ಸಾಲ್ವ್ ಮಾಡ್ಯಾರ. ಆ್ಯಂಡ್ ಈಗ ಇರುವಂಥ ಒಂದು ಈ ರೀತಿ ಕೆಲಸ ಮಾಡಿ ಜೈಲಿನಾಗ ಕೊಳಕತ್ತಿರುವಂಥ ದುಷ್ಟ ಜನರಿಗೂ ನಾನು ಒಂದು ನಿವೇದನೆ ಏನು ಮಾಡ್ಕೋತೀನಿ ಅಂದ್ರೆ, ಸರ್ಕಾರಕ್ಕೆ ಒಂದು ಕೆಮಿಕಲ್ ಕ್ಯಾಸ್ಟ್ರೇಷನ್ ಅಂತ ಒಂದು ಇಂಜೆಕ್ಷನ್ ಬರ್ತೈತೆ ರೀ. ಕೆಮಿಕಲ್ ಕ್ಯಾಸ್ಟ್ರೇಷನ್, ಒಂದು ಕ್ಯಾಸ್ಟ್ರೇಷನ್ ಅನ್ನುವಂಥದ್ದು ಒಂದು ಕೆಮಿಕಲ್ ಅದು. ಅದನ್ನು ಒಂದು ಇಂಜೆಕ್ಟ್ ಮಾಡಿಬಿಟ್ರೆ ಅವರು ಜೀವನ ಪೂರ್ತಿ ನಪುಂಸಕತ್ವತನ ಅವರು ಅನುಭವಿಸ್ಬೇಕಾಗ್ತೈತಿ. ಸೊ ಯಾಕಂತಂದ್ರೆ ಈಗ ಈ ಕೆಲಸ ಮಾಡಿ ಹೊರಗೆ ಹೋದವ್ರಿಗೆ ಅದು ಕನ್ವಿಕ್ಟ್ ಆದರೂ ಕೂಡ, ಅವ್ರು ಪ್ರೂವ್ ಆದರೂ ಕೂಡ, ಅವ್ರು ಒಂದು 7 ವರ್ಷದಲ್ಲಿ ಹಿಂಗೆ ಹೊರಗೆ ಬರುವಂಥದ್ದು ಒಂದು ಚಾನ್ಸಸ್ ಭಾಳ ಇರ್ತೈತೆ. ಅವ್ರು 100% ಅವರು ಕನ್ವಿಕ್ಟ್ ಆದಾರಂದ್ರೂ ಕೂಡ.
ಸೊ 7 ವರ್ಷದಾಗ ಬಂದು ಮತ್ತೆ ಅವ್ರು ಅದನ್ನೇ ಮಾಡೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅಂತ ಮತ್ತೀಗ ಒಂದು ನಮ್ಮ ಮನೆ ಮಕ್ಕಳಿಗೆ ನಮ್ಮ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಅಂತ ಅದಕ್ಕೋಸ್ಕರ ಅವ್ರು ಕೆಮಿಕಲ್ ಕ್ಯಾಸ್ಟ್ರೇಷನ್ ಮಾಡ್ಕೋಬೇಕಂತ ನಾನು ಕೇಳ್ಕೊತೀನಿ. ಇದು ಒಂದು ಪೋಲೆಂಡು ಮತ್ತು US ಕೆಲವೊಂದಿಷ್ಟು ದೇಶದೊಳಗೆ ಇದು ಆಲ್ರೆಡಿ ಲಾಗು ಮಾಡ್ಯಾರ. ಉತ್ತರ ಕೊರಿಯಾದೊಳಗೆ ಐತಿ, ನಮ್ಮ ಪಕ್ಕದ ದೇಶ ಪಾಕಿಸ್ತಾನದೊಳಗೆ ಐತಿ. ಇದನ್ನು ಮಾಡಬೇಕು ಅಂತ ನಾವು ಎಲ್ಲರ ಪರವಾಗಿ ಒಂದು ನಿವೇದಿಸ್ತೀವಿ. ಎಲ್ಲ ಜನರು ಸೇರ್ಕೊಂಡು ಇನ್ನು ಸರ್ಕಾರಕ್ಕೆ ಮುಟ್ಸುವಂಥ ಒಂದು ಪ್ರಯತ್ನ ಮಾಡ್ಬೋದು ನಾವೆಲ್ಲರೂ ಸೇರಿ. ಯಾಕಂದರೆ ನಮ್ಮ ಹೆಣ್ಮಕ್ಳು ನಾವು ಬದುಕಿಸ್ಕೊಂಡ್ರೆ ನಮ್ಮ ಸಮಾಜ ಬದುಕ್ತೈತಿ. ನಮ್ಮ ಸಮಾಜ ಇರೋದೇ ನಮ್ಮ ಮಹಿಳೆಯರಿಂದ. ಸೊ ಮಹಿಳೆಯರನ್ನ ಹೊರಗೆ ಬಿಡಲಾರ್ದಂಥ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಬಟ್ ನಮ್ಮ ಪೊಲೀಸ್ ಇಲಾಖೆ ನಾವಿದೆ ಅಂತ ಹೇಳಿ ಒಂದು ತೋರಿಸಿದ್ರು. ಸೊ ಅವ್ರಿಗೊಂದು ಒಳ್ಳೆಯ ಪುರಸ್ಕಾರಗಳು ಸಿಗಲಿ ಅಂತ ನಾವು ಆಶಿಸ್ತೀವಿ. ನಮ್ಮ ಮಹಿಳೆಯರನ್ನ ಸಬಲೀಕರಿಸೋಣ, ಎಲ್ಲರನ್ನು ಪರನಾರಿ ಸೋದರರಂತ ತಿಳ್ಕೊಂಡು ಈ ಸಮಾಜ ಕಟ್ಟುವಂಥ ಒಂದು ಕೆಲಸ ಮಾಡೋಣ ಬಂಧುಗಳೇ. ನಮ್ಮ ತಂಡದ ಪರವಾಗಿ ಮತ್ತೊಮ್ಮೆ ಅವರಿಗೆ ಒಂದು ವೀರ ಸಲ್ಯೂಟ್ ಹೊಡಿತೀವಿ. ನಮಸ್ಕಾರ.